ಓಂ ಶಾಂತಿ. ತಾರೀಕು 2/12/2024 ಪ್ರಾತಃ ಮುರುಳಿ. ಮಧುರ ಮಕ್ಕಳೇ, ನೀವು ತಮ್ಮ ದೀಪದ ಸಂಭಾಲನೆಯನ್ನು ತಾವೇ ಮಾಡಿಕೊಳ್ಳಬೇಕು. ಬಿರುಗಾಳಿಗಳಿಂದ ಪಾರಾಗಲು ಜ್ಞಾನ ಯೋಗದ ಎಣ್ಣೆಯು ಅವಶ್ಯಕವಾಗಿ ಹಾಕಬೇಕು. ಪ್ರಶ್ನೆ: ಯಾವ ಪುರುಷಾರ್ಥವು ಗುಪ್ತ ತಂದೆಯಿಂದ ಗುಪ್ತ ಆಸ್ತಿಯನ್ನು ಕೊಡಿಸುತ್ತದೆ? ಉತ್ತರ: ಅಂತರ್ಮುಖಿ ಅರ್ಥಾತ್ ಮೌನವಾಗಿದ್ದು ತಂದೆಯನ್ನು ನೆನಪು ಮಾಡಿ. ಅದರಿಂದ ಗುಪ್ತ ಆಸ್ತಿಯು ಸಿಗುವುದು. ನೆನಪಿನಲ್ಲಿರುತ್ತಾ ಶರೀರ ಬಿಟ್ಟರೆ ಬಹಳ ಒಳ್ಳೆಯದು. ಇದರಲ್ಲಿ ಯಾವುದೇ ತೊಂದರೆ ಇಲ್ಲ. ನೆನಪಿನ ಜೊತೆಗೆ ಜ್ಞಾನ ಯೋಗದ ಸೇವೆಯನ್ನು ಮಾಡಬೇಕು. ಒಂದು ವೇಳೆ ಮಾಡಲು ಆಗದಿದ್ದರೆ ಕರ್ಮಣ ಸೇವೆ ಮಾಡಿ. ಅನ್ಯರಿಗೆ ಸುಖ ಕೊಡುತ್ತೀರೆಂದರೆ ಆಶೀರ್ವಾದವು ಸಿಗುವುದು. ನಡತೆ ಮತ್ತು ಮಾತು ವ್ಯವಹಾರವು ಬಹಳ ಸಾತ್ವಿಕವಾಗಿರಬೇಕು. ಗೀತೆ: ನಿರ್ಬಲರೊಂದಿಗೆ ಬಲಶಾಲಿಯ ಯುದ್ಧ. ಓಂ ಶಾಂತಿ. ತಂದೆಯು ತಿಳಿಸುತ್ತಾರೆ, ಇಂತಹ ಗೀತೆಯನ್ನು ಕೇಳಿದಾಗ ಪ್ರತಿಯೊಬ್ಬರೂ ತಮ್ಮ ಮೇಲೆ ತಾವೇ ವಿಚಾರ ಸಾಗರ ಮಂಥನ ಮಾಡಬೇಕು. ಇದಂತೂ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಮನುಷ್ಯರು ಶರೀರ ಬಿಟ್ಟಾಗ 12 ದಿನಗಳವರೆಗೆ ದೀಪವನ್ನು ಬೆಳಗಿಸುತ್ತಾರೆ. ಮತ್ತೆ ನೀವು ಸಾಯುವುದಕ್ಕಾಗಿ ತಯಾರಿ ಮಾಡಿಕೊಳ್ಳುತ್ತಿದ್ದೀರಿ. ಹಾಗೂ ಪುರುಷಾರ್ಥ ಮಾಡಿ ತಮ್ಮ ಜ್ಯೋತಿಯನ್ನು ತಾವೇ ಬೆಳಗಿಸಿಕೊಳ್ಳುತ್ತಿದ್ದೀರಿ. ಪುರುಷಾರ್ಥವನ್ನು ಮಾಲೆಯಲ್ಲಿ ಬರುವವರೇ ಮಾಡುತ್ತಾರೆ. ಪ್ರಜೆಗಳು ಈ ಮಾಲೆಯಲ್ಲಿ ಬರುವುದಿಲ್ಲ. ನಾವು ವಿಜಯ ಮಾಲೆಯಲ್ಲಿ ಮೊದಲಿಗೆ ಹೋಗಬೇಕೆಂಬ ಪುರುಷಾರ್ಥ ಮಾಡಬೇಕು. ಮಾಯಾ ಬೆಕ್ಕು ಬಿರುಗಾಳಿಗಳನ್ನು ತಂದು ದೀಪವನ್ನು ನಂದಿಸಿ ವಿಕರ್ಮ ಮಾಡಿಸುವಂತಾಗಬಾರದು. ಈಗ ಇದರಲ್ಲಿ ಜ್ಞಾನ ಮತ್ತು ಯೋಗ ಎರಡೂ ಬಲ ಬೇಕು. ಯೋಗದ ಜೊತೆಗೆ ಜ್ಞಾನವು ಅವಶ್ಯಕ. ಪ್ರತಿಯೊಬ್ಬರೂ ತಮ್ಮ ದೀಪದ ಸಂಭಾಲನೆ ಮಾಡಬೇಕು. ಅಂತ್ಯದವರೆಗೂ ಪುರುಷಾರ್ಥವು ನಡೆಯಲೇಬೇಕಾಗಿದೆ. ಸ್ಪರ್ಧೆಯು ನಡೆಯುತ್ತದೆ ಎಂದರೆ ಎಲ್ಲಿಯೂ ಜ್ಯೋತಿಯು ಕಡಿಮೆಯಾಗದಿರಲಿ. ನಂದಿ ಹೋಗದಂತೆ ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕು. ಆದ್ದರಿಂದ ಯೋಗ ಮತ್ತು ಜ್ಞಾನದ ಎಣ್ಣೆಯನ್ನು ಪ್ರತಿನಿತ್ಯವೂ ಹಾಕಬೇಕಾಗುತ್ತದೆ. ಯೋಗ ಬಲದ ಶಕ್ತಿ ಇಲ್ಲದಿದ್ದರೆ ನೀವು ಓಟವನ್ನು ಓಡಲು ಸಾಧ್ಯವಿಲ್ಲ. ಹಿಂದುಳಿಯುತ್ತೀರಿ. ಶಾಲೆಯಲ್ಲಿ ಸಬ್ಜೆಕ್ಟ್ಗಳಿರುತ್ತವೆ. ನಾವು ಸಬ್ಜೆಕ್ಟ್ಗಳಲ್ಲಿ ತೀಕ್ಷ್ಣವಾಗಿಲ್ಲ ಎಂದು ನೋಡುತ್ತಾರೆ. ಆಗ ಮುಂದೆ ಹೋಗುವ ಪ್ರಯತ್ನ ಪಡುತ್ತಾರೆ. ಇಲ್ಲಿಯೂ ಹಾಗೆಯೇ ಸ್ಥೂಲ ಸೇವೆಯ ಸಬ್ಜೆಕ್ಟ್ ಬಹಳ ಒಳ್ಳೆಯದಾಗಿದೆ. ಅನೇಕರ ಆಶೀರ್ವಾದವೂ ಸಿಗುತ್ತದೆ. ಕೆಲವು ಮಕ್ಕಳು ಜ್ಞಾನದ ಸರ್ವಿಸ್ ಮಾಡುತ್ತಾರೆ. ದಿನ ಪ್ರತಿದಿನ ಸರ್ವೀಸಿನ ವೃದ್ಧಿಯಾಗುತ್ತಾ ಹೋಗುತ್ತದೆ. ಒಬ್ಬ ಮಾಲೀಕನಿಗೆ 6-8 ಅಂಗಡಿಗಳಿರುತ್ತವೆ. ಎಲ್ಲವೂ ಒಂದೇ ರೀತಿ ನಡೆಯುವುದಿಲ್ಲ. ಕೆಲವು ಅಂಗಡಿಗಳಲ್ಲಿ ಕಡಿಮೆ ವ್ಯಾಪಾರ, ಇನ್ನು ಕೆಲವು ಅಂಗಡಿಗಳಲ್ಲಿ ಹೆಚ್ಚಿನ ವ್ಯಾಪಾರವಾಗುತ್ತದೆ. ನಿಮ್ಮದು ಸಹ ಒಂದು ದಿನ ಇಂತಹ ಸಮಯವು ಬರೆಯಲಿದೆ. ರಾತ್ರಿಯಲ್ಲಿಯೂ ಸಹ ಬಿಡುವು ಸಿಗುವುದಿಲ್ಲ. ಜ್ಞಾನ ಸಾಗರ ತಂದೆಯು ಬಂದಿದ್ದಾರೆ. ಅವಿನಾಶಿ ಜ್ಞಾನರತ್ನಗಳಿಂದ ಜೋಳಿಗೆಯನ್ನು ತುಂಬುತ್ತಾರೆಂದು ಕೊನೆಗೊಂದು ದಿನ ಎಲ್ಲರಿಗೂ ತಿಳಿಯುತ್ತದೆ. ಆಗ ಬಹಳ ಮಂದಿ ಮಕ್ಕಳು ಬರುತ್ತಾರೆ. ಮಾತೆ ಕೇಳಬೇಡಿ, ಇಲ್ಲಿ ಇಂತಹ ವಸ್ತು ಬಹಳ ಕಡಿಮೆ ಬೆಲೆಯಲ್ಲಿ ಸಿಗುತ್ತದೆ ಎಂದು ಒಬ್ಬರು ಇನ್ನೊಬ್ಬರಿಗೆ ತಿಳಿಸುತ್ತಾರಲ್ಲವೇ? ನೀವು ಮಕ್ಕಳು ಸಹ ತಿಳಿಸುತ್ತೀರಿ. ಈ ರಾಜಯೋಗದ ಶಿಕ್ಷಣವು ಬಹಳ ಸಹಜವಾಗಿದೆ. ಎಲ್ಲರಿಗೂ ಈ ಜ್ಞಾನರತ್ನಗಳ ಬಗ್ಗೆ ತಿಳಿಯುತ್ತಾ ಹೋದಂತೆ ಅನೇಕರು ಬರುತ್ತಿರುತ್ತಾರೆ. ನೀವು ಈ ಜ್ಞಾನ ಮತ್ತು ಯೋಗದ ಸೇವೆಯನ್ನು ಮಾಡುತ್ತೀರಿ. ಯಾರು ಈ ಜ್ಞಾನ ಯೋಗದ ಸೇವೆಯನ್ನು ಮಾಡಲಾಗುವುದಿಲ್ಲವೋ ಅವರಿಗೆ ಕರ್ಮಣ ಸೇವೆಗೂ ಅಂಕಗಳಿವೆ. ಎಲ್ಲರ ಆಶೀರ್ವಾದವೂ ಸಿಗುತ್ತದೆ. ಒಬ್ಬರು ಇನ್ನೊಬ್ಬರಿಗೆ ಸುಖ ಕೊಡುತ್ತಾರೆ. ಇದಂತೂ ಬಹಳ ಸಸ್ತಾ ಗಣಿಯಾಗಿದೆ. ಇದು ಅವಿನಾಶಿ ಜ್ಞಾನರತ್ನಗಳ ಗಣಿಯಾಗಿದೆ. ಅಷ್ಟರತ್ನಗಳ ಮಾಲೆಯನ್ನು ಮಾಡುತ್ತಾರಲ್ಲವೇ, ಅದನ್ನು ಪೂಜಿಸುತ್ತಾರೆ. ಆದರೆ ಇದು ಯಾರ ಮಾಲೆಯಾಗಿದೆ ಎಂದು ಯಾರಿಗೂ ತಿಳಿದಿಲ್ಲ. ನಾವೇ ಹೇಗೆ ಪೂಜ್ಯರಿಂದ ಪೂಜಾರಿಗಳಾಗುತ್ತೇವೆಂದು ನೀವು ತಿಳಿದುಕೊಂಡಿದ್ದೀರಿ.
ಇದು ಬಹಳ ಅದ್ಭುತವಾದ ಜ್ಞಾನವಾಗಿದೆ. ಇದನ್ನು ಪ್ರಪಂಚದಲ್ಲಿ ಯಾರೂ ತಿಳಿದುಕೊಂಡಿಲ್ಲ. ಈಗ ನೀವು ಭಾಗ್ಯಶಾಲಿ ನಕ್ಷತ್ರ ಮಕ್ಕಳಿಗೆ ನಿಶ್ಚಯವಿದೆ, ನಾವು ಸ್ವರ್ಗದ ಮಾಲೀಕರಾಗಿದ್ದೆವು, ಈಗ ನರಕದ ಮಾಲೀಕರಾಗಿ ಬಿಟ್ಟಿದ್ದೇವೆ. ಸ್ವರ್ಗದ ಮಾಲೀಕರಾಗಿದ್ದಾಗ ಪುನರ್ಜನ್ಮವನ್ನು ಅಲ್ಲಿಯೇ ತೆಗೆದುಕೊಳ್ಳುತ್ತೇವೆ. ಈಗ ಮತ್ತೆ ನಾವು ಸ್ವರ್ಗದ ಮಾಲೀಕರಾಗುತ್ತಿದ್ದೇವೆ. ನೀವು ಬ್ರಾಹ್ಮಣರಿಗೆ ಈ ಸಂಗಮ ಯುಗವು ತಿಳಿದಿದೆ. ಇನ್ನೊಂದು ಕಡೆ ಪ್ರಪಂಚವು ಕಲಿಯುಗದಲ್ಲಿದೆ. ಯುಗವಂತೂ ಬೇರೆ ಬೇರೆ ಅಲ್ಲವೇ? ಕಲಿಯುಗ, ಸಂಗಮ ಯುಗ. ಸತ್ಯಯುಗದಲ್ಲಿದ್ದಾಗ ಪುನರ್ಜನ್ಮವನ್ನು ಸತ್ಯಯುಗದಲ್ಲಿಯೇ ಪಡೆದುಕೊಳ್ಳುತ್ತೀರಿ. ಈಗ ನೀವು ಸಂಗಮ ಯುಗದಲ್ಲಿದ್ದೀರಿ. ಈಗ ಯಾರಾದರೂ ಶರೀರ ಬಿಡುತ್ತಾರೆಂದರೆ ಸಂಸ್ಕಾರಕ್ಕನುಸಾರ ಮತ್ತೆ ಇಲ್ಲಿಯೇ ಬಂದು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ನೀವು ಸಂಗಮಯುಗದ ಬ್ರಾಹ್ಮಣರಾಗಿದ್ದೀರಿ, ಅವರು ಕಲಿಯುಗದ ಶೂದ್ರರಾಗಿದ್ದಾರೆ. ಈ ಜ್ಞಾನವೂ ಸಹ ನಿಮಗೆ ಸಂಗಮಯುಗದಲ್ಲಿಯೇ ಸಿಗುತ್ತದೆ. ನೀವು ಬ್ರಹ್ಮಕುಮಾರ ಕುಮಾರಿಯರು, ಜ್ಞಾನ ಗಂಗೆಯರು ಪ್ರತ್ಯಕ್ಷ ರೂಪದಲ್ಲಿ ಈಗ ಸಂಗಮ ಯುಗದಲ್ಲಿದ್ದೀರಿ. ಈಗ ನೀವು ಸ್ಪರ್ಧೆ ಮಾಡಬೇಕು, ಅಂಗಡಿಯನ್ನು ಸಂಭಾಲನೆ ಮಾಡಬೇಕು. ಜ್ಞಾನ ಯೋಗದ ಧಾರಣೆ ಇಲ್ಲದಿದ್ದರೆ ಅಂಗಡಿಯನ್ನು ಸಂಭಾಲನೆ ಮಾಡಲು ಆಗುವುದಿಲ್ಲ. ಸೇವೆಯ ಪ್ರತಿಫಲವನ್ನಂತೂ ತಂದೆಯು ಕೊಡುತ್ತಾರೆ. ಯಜ್ಞವನ್ನು ರಚಿಸಿದಾಗ ಭಿನ್ನ ಭಿನ್ನ ಪ್ರಕಾರದ ಬ್ರಾಹ್ಮಣರು ಬರುತ್ತಾರೆ. ಮತ್ತೆ ಅವರಲ್ಲಿ ಕೆಲವರಿಗೆ ಹೆಚ್ಚು, ಕೆಲವರಿಗೆ ಕಡಿಮೆ ದಕ್ಷಿಣೆಯೂ ಸಿಗುತ್ತದೆ. ಈಗ ಪರಮಪಿತ ಪರಮಾತ್ಮನು ಈ ಜ್ಞಾನ ಯಜ್ಞವನ್ನು ರಚಿಸಿದ್ದಾರೆ. ನಾವು ಬ್ರಾಹ್ಮಣರಾಗಿದ್ದೇವೆ. ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವುದೇ ನಮ್ಮ ವ್ಯವಹಾರವಾಗಿದೆ. ನಾವು ಈ ಯಜ್ಞದಿಂದ ಮನುಷ್ಯರಿಂದ ದೇವತೆಗಳಾಗುತ್ತೇವೆ ಎಂದು ಹೇಳುವಂತಹ ಯಜ್ಞವು ಮತ್ಯಾವುದೂ ಇರುವುದಿಲ್ಲ. ಇದಕ್ಕೆ ರುದ್ರಜ್ಞಾನ ಯಜ್ಞ ಅಥವಾ ಪಾಠಶಾಲೆ ಎಂದು ಕರೆಯಲಾಗುತ್ತದೆ. ಜ್ಞಾನ ಮತ್ತು ಯೋಗದಿಂದ ಪ್ರತಿಯೊಬ್ಬ ಮಗುವು ದೇವಿ ದೇವತಾ ಪದವಿಯನ್ನು ಪಡೆಯಬಹುದಾಗಿದೆ. ನೀವು ಪರಮಧಾಮದಿಂದ ತಂದೆಯ ಜೊತೆ ಬಂದಿದ್ದೀರೆಂದು ತಂದೆಯು ಸಲಹೆ ಕೊಡುತ್ತಾರೆ. ನೀವು ಹೇಳುತ್ತೀರಿ, ನಾವು ಪರಮಧಾಮ ನಿವಾಸಿಗಳಾಗಿದ್ದೇವೆ. ಈ ಸಮಯದಲ್ಲಿ ತಂದೆಯ ಮತದಿಂದ ನಾವು ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದೇವೆ. ಯಾರು ಸ್ಥಾಪನೆ ಮಾಡುವರೋ ಅವರೇ ಮಾಲೀಕರಾಗುತ್ತಾರೆ. ನೀವು ತಿಳಿದುಕೊಂಡಿದ್ದೀರಿ, ಈ ಪ್ರಪಂಚದಲ್ಲಿ ನಾವು ಬಹಳ ಭಾಗ್ಯಶಾಲಿಗಳಾಗಿದ್ದೇವೆ. ಜ್ಞಾನ ಸೂರ್ಯ, ಜ್ಞಾನ ಚಂದ್ರಮ ಮತ್ತು ನಾವು ಜ್ಞಾನ ನಕ್ಷತ್ರಗಳಾಗಿದ್ದೇವೆ. ಹೀಗೆ ಮಾಡುವವರು ಜ್ಞಾನ ಸಾಗರನಾಗಿದ್ದಾರೆ. ಆ ಸೂರ್ಯ ಚಂದ್ರ ನಕ್ಷತ್ರಗಳು ಸ್ಥೂಲದಲ್ಲಿವೆ, ಅದರ ಜೊತೆ ನಮ್ಮ ಹೋಲಿಕೆ ಇದೆ ಅಂದಾಗ ನಾವು ಜ್ಞಾನ ಸೂರ್ಯ, ಜ್ಞಾನ ಚಂದ್ರಮ ಮತ್ತು ಜ್ಞಾನ ನಕ್ಷತ್ರಗಳಾಗಿದ್ದೇವೆ. ಈ ರೀತಿ ಮಾಡುವವರು ತಂದೆಯಾಗಿದ್ದಾರೆ. ನಮ್ಮನ್ನು ಈ ರೀತಿ ಮಾಡುವವರು ಜ್ಞಾನ ಸಾಗರನಾಗಿದ್ದಾರೆ. ಹೆಸರಂತೂ ಬರುತ್ತದೆಯಲ್ಲವೇ? ಜ್ಞಾನ ಸೂರ್ಯ ಅಥವಾ ಜ್ಞಾನ ಸಾಗರನಿಗೆ ನಾವು ಮಕ್ಕಳಾಗಿದ್ದೇವೆ. ಅವರು ಇಲ್ಲಿನ ನಿವಾಸಿ ಅಲ್ಲ. ತಂದೆಯು ತಿಳಿಸುತ್ತಾರೆ, ನಾನು ನಿಮ್ಮನ್ನು ತನ್ನ ಸಮಾನ ಮಾಡಿಕೊಳ್ಳಲು ಬರುತ್ತೇನೆ. ಜ್ಞಾನ ಸೂರ್ಯ, ಜ್ಞಾನ ನಕ್ಷತ್ರಗಳು ಇಲ್ಲಿಯೇ ಆಗಬೇಕು. ನಿಮಗೆ ತಿಳಿದಿದೆ, ನಾವು ಅವಶ್ಯಕವಾಗಿ ಭವಿಷ್ಯದಲ್ಲಿ ಇಲ್ಲಿಯೇ ಸ್ವರ್ಗದ ಮಾಲೀಕರಾಗುತ್ತೇವೆ. ಎಲ್ಲವೂ ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ. ನಾವು ಮಾಯೆಯ ಮೇಲೆ ಜಯಗಳಿಸುವ ಯೋಧರಾಗಿದ್ದೇವೆ. ಆ ಋಷಿಮುನಿಗಳಂತೂ ಮನಸ್ಸನ್ನು ವಶಪಡಿಸಿಕೊಳ್ಳಲು ಎಷ್ಟೊಂದು ಹಠಯೋಗವನ್ನು ಮಾಡುತ್ತಾರೆ. ನೀವಂತೂ ಹಠಯೋಗ ಇತ್ಯಾದಿಗಳನ್ನು ಮಾಡಲು ಸಾಧ್ಯವಿಲ್ಲ. ತಂದೆಯು ತಿಳಿಸುತ್ತಾರೆ, ನೀವು ಏನೂ ಕಷ್ಟಪಡಬೇಕಾಗಿಲ್ಲ, ಕೇವಲ ಇಷ್ಟನ್ನೇ ತಿಳಿಸುತ್ತೇವೆ. ನೀವು ನನ್ನ ಬಳಿ ಬರಬೇಕಾಗಿದೆ. ಆದ್ದರಿಂದ ನನ್ನನ್ನು ನೆನಪು ಮಾಡಿ. ನಾನು ನೀವು ಮಕ್ಕಳನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಈ ಮಾತನ್ನು ಮತ್ಯಾವುದೇ ಮನುಷ್ಯರು ಹೇಳಲು ಸಾಧ್ಯವಿಲ್ಲ. ಬಲೆ ತಮ್ಮನ್ನು ಈಶ್ವರನೆಂದು ಹೇಳಿಕೊಳ್ಳಬಹುದು, ಆದರೆ ತಮ್ಮನ್ನು ಮಾರ್ಗದರ್ಶಕನೆಂದು ಹೇಳಿಕೊಳ್ಳಲು ಸಾಧ್ಯವಿಲ್ಲ. ತಂದೆಯು ತಿಳಿಸುತ್ತಾರೆ, ನಾನು ಮುಖ್ಯವಾದ ಮಾರ್ಗದರ್ಶಕ, ಕಾಲರ ಕಾಲನಾಗಿದ್ದೇನೆ. ಒಂದು ಸತ್ಯವಾನ್ ಸಾವಿತ್ರಿಯ ಕಥೆಯೂ ಇದೆ ಅಲ್ಲವೇ? ಅವರಿಗೆ ದೈಹಿಕ ಪ್ರೀತಿ ಇರುವ ಕಾರಣ ದುಃಖವಾಗುತ್ತಿತ್ತು. ನೀವಂತೂ ಖುಷಿಯಾಗುತ್ತೀರಿ. ನಾನು
ನೀವು ಆತ್ಮರನ್ನು ಕರೆದುಕೊಂಡು ಹೋಗುತ್ತೇನೆ. ನೀವೆಂದೂ ದುಃಖಿಯಾಗುವುದಿಲ್ಲ, ಏಕೆಂದರೆ ನಿಮ್ಮ ತಂದೆಯು ಮಧುರ ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದಾರೆಂದು ನಿಮಗೆ ತಿಳಿದಿದೆ. ಆ ಮಧುರ ಮನೆಗೆ ಮುಕ್ತಿಧಾಮ, ನಿರ್ವಾಣಧಾಮ ಎಂದು ಕರೆಯಲಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ನಾನು ಎಲ್ಲಾ ಕಾಲರ ಕಾಲನಾಗಿದ್ದೇನೆ. ಅವರು ಒಂದು ಆತ್ಮನನ್ನು ಕರೆದುಕೊಂಡು ಹೋಗುತ್ತಾರೆ, ಆದರೆ ನಾನು ಎಷ್ಟು ದೊಡ್ಡ ಕಾಲನಾಗಿದ್ದೇನೆ. 5000 ವರ್ಷಗಳ ಹಿಂದೆಯೂ ಸಹ ನಾನು ಮಾರ್ಗದರ್ಶಕನಾಗಿ ಎಲ್ಲರನ್ನೂ ಕರೆದುಕೊಂಡು ಹೋಗಿದ್ದೆನು. ಪ್ರಿಯತಮನು ಪ್ರಿಯತಮೆಯರನ್ನು ಹಿಂದಿರುಗಿ ಕರೆದುಕೊಂಡು ಹೋಗುತ್ತಾರೆಂದ ಮೇಲೆ ಅವರನ್ನು ನೆನಪು ಮಾಡಬೇಕು. ನೀವು ತಿಳಿದುಕೊಂಡಿದ್ದೀರಿ, ಈಗ ನಾವು ಓದುತ್ತಿದ್ದೇವೆ, ಮತ್ತೆ ಇಲ್ಲಿಯೇ ಬರುತ್ತೇವೆ. ಮೊದಲು ಮಧುರ ಮನೆಗೆ ಹೋಗಿ ನಂತರ ಕೆಳಗೆ ಬರುತ್ತೇವೆ. ನೀವು ಮಕ್ಕಳು ಸ್ವರ್ಗದ ನಕ್ಷತ್ರಗಳಾಗಿದ್ದೀರಿ, ಮೊದಲು ನರಕದ ನಕ್ಷತ್ರಗಳಾಗಿದ್ದೀರಿ. ನಂಬರ್ವಾರ್ ಪುರುಷಾರ್ಥದ ಅನುಸಾರ ಭಾಗ್ಯದ ನಕ್ಷತ್ರಗಳಾಗಿದ್ದೀರಿ. ನಿಮಗೆ ತಂದೆಯ ಆಸ್ತಿಯು ಸಿಗುತ್ತದೆ. ಈ ಗಣಿಯು ಬಹಳ ಶಕ್ತಿಶಾಲಿಯಾಗಿದೆ ಮತ್ತು ಇದು ಒಮ್ಮೆ ಮಾತ್ರವೇ ಸಿಗುತ್ತದೆ. ಆ ಗಣಿಗಳಂತೂ ಬಹಳಷ್ಟು ಬರುತ್ತಿರುತ್ತವೆ. ಈ ಅವಿನಾಶಿ ಜ್ಞಾನರತ್ನಗಳ ಗಣಿಯು ಒಂದೇ ಬಾರಿ ಸಿಗುತ್ತದೆ. ಆ ಗ್ರಂಥಗಳು ಬಹಳಷ್ಟಿವೆ, ಆದರೆ ಅವುಗಳಿಗೆ ರತ್ನಗಳೆಂದು ಹೇಳುವುದಿಲ್ಲ. ತಂದೆಗೆ ಜ್ಞಾನ ಸಾಗರನೆಂದು ಹೇಳಲಾಗುತ್ತದೆ. ಅವಿನಾಶಿ ಜ್ಞಾನರತ್ನಗಳ ನಿರಾಕಾರಿ ಗಣಿಯಾಗಿದ್ದಾರೆ. ಈ ರತ್ನಗಳಿಂದ ನಮ್ಮ ಜೋಳಿಗೆಯನ್ನು ತುಂಬುತ್ತಾರೆ ಅಂದಾಗ ನೀವು ಮಕ್ಕಳಿಗೆ ಖುಷಿಯಾಗಬೇಕು. ಪ್ರತಿಯೊಬ್ಬರಿಗೂ ನಶೆಯೂ ಇರಬೇಕು. ಅಂಗಡಿಯಲ್ಲಿ ಹೆಚ್ಚಿನ ವ್ಯಾಪಾರವಾಗುತ್ತಿದ್ದರೆ ಅದು ಬಹಳ ಪ್ರಸಿದ್ಧವೂ ಆಗುತ್ತದೆ. ಇಲ್ಲಿ ಪ್ರಜೆಗಳನ್ನು ಮಾಡುತ್ತಿದ್ದೀರಿ ಮತ್ತು ವಾರಸುದಾರರನ್ನು ತಯಾರು ಮಾಡುತ್ತಿದ್ದೀರಿ. ಇಲ್ಲಿಂದ ಜ್ಞಾನರತ್ನಗಳ ಜೋಳಿಗೆಯನ್ನು ತುಂಬಿಕೊಂಡು ಹೋಗಿ ಮತ್ತೆ ದಾನ ಮಾಡಬೇಕು. ಪರಮಪಿತ ಪರಮಾತ್ಮನೇ ಜ್ಞಾನ ಸಾಗರನಾಗಿದ್ದಾರೆ. ಅವರು ಜ್ಞಾನರತ್ನಗಳಿಂದ ಜೋಳಿಗೆಯನ್ನು ತುಂಬುತ್ತಾರೆ, ಆದರೆ ರತ್ನಗಳ ತಟ್ಟೆಗಳನ್ನು ತುಂಬಿ ದೇವತೆಗಳಿಗೆ ಕೊಡುತ್ತಾರೆಂದು ತೋರಿಸಿರುವ ಆ ಸಮುದ್ರವಲ್ಲ. ಆ ಸಾಗರದಿಂದ ರತ್ನಗಳು ಸಿಗುವುದಿಲ್ಲ. ಇದು ಜ್ಞಾನರತ್ನಗಳ ಮಾತಾಗಿದೆ. ನಾಟಕದ ಅನುಸಾರ ನಿಮಗೆ ರತ್ನಗಳ ಗಣಿಗಳು ಸಿಗುತ್ತವೆ. ಸತ್ಯಯುಗದಲ್ಲಿ ನಿಮಗೆ ಯಥೇಚ್ಛವಾಗಿ ವಜ್ರ ರತ್ನಗಳಿರುತ್ತವೆ. ಇದರಿಂದ ನಂತರ ಭಕ್ತಿ ಮಾರ್ಗದಲ್ಲಿ ನೀವು ಮಂದಿರಗಳನ್ನು ಕಟ್ಟಿಸುತ್ತೀರಿ. ಭೂಕಂಪವಾಗುವುದರಿಂದ ಎಲ್ಲವೂ ಕೆಳಗಡೆ ಹೊರಟು ಹೋಗುತ್ತದೆ. ಸತ್ಯಯುಗದಲ್ಲಿ ಮಹಲುಗಳಂತೂ ಕೇವಲ ಒಂದೇ ಇರುವುದಿಲ್ಲ, ಬಹಳಷ್ಟು ನಿರ್ಮಾಣವಾಗುತ್ತವೆ. ಇಲ್ಲಿಯೂ ಸಹ ರಾಜರ ಪೈಪೋಟಿಯೂ ಬಹಳಷ್ಟಿದೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಕಲ್ಪದ ಹಿಂದೆ ಹೇಗೆ ಮನೆಗಳು ಕಟ್ಟಿಸಿದ್ದೀರೋ ಅದೇ ರೀತಿ ಈಗಲೂ ಕಟ್ಟಿಸುತ್ತೀರಿ. ಸತ್ಯಯುಗದಲ್ಲಂತೂ ಬಹಳ ಸಹಜವಾಗಿ ಮನೆಗಳು ನಿರ್ಮಾಣವಾಗುತ್ತದೆ. ವಿಜ್ಞಾನವು ಬಹಳಷ್ಟು ಕೆಲಸಕ್ಕೆ ಬರುತ್ತದೆ, ಆದರೆ ಅಲ್ಲಿ ವಿಜ್ಞಾನವೆಂಬ ಅಕ್ಷರವಿರುವುದಿಲ್ಲ. ಸೈನ್ಸ್ ಎಂಬುದಕ್ಕೆ ಹಿಂದಿ ಭಾಷೆಯಲ್ಲಿ ವಿಜ್ಞಾನವೆಂದು ಹೇಳುತ್ತಾರೆ. ಇತ್ತೀಚೆಗೆ ವಿಜ್ಞಾನ ಭವನವೆಂದು ಹೆಸರನ್ನಿಟ್ಟಿದ್ದಾರೆ. ವಿಜ್ಞಾನ ಎಂಬ ಶಬ್ದವು ಜ್ಞಾನದ ಜೊತೆ ಹೋಲುತ್ತದೆ. ಜ್ಞಾನ ಮತ್ತು ಯೋಗಕ್ಕೆ ವಿಜ್ಞಾನವೆಂದು ಹೇಳುತ್ತಾರೆ. ಜ್ಞಾನದಿಂದ ರತ್ನಗಳು ಸಿಗುತ್ತದೆ. ಯೋಗದಿಂದ ನಾವು ಸದಾ ಆರೋಗ್ಯವಂತರಾಗುತ್ತೇವೆ. ಇದು ಜ್ಞಾನ ಮತ್ತು ಯೋಗದ ನಾಲೆಡ್ಜ್ ಆಗಿದೆ. ಇದರಿಂದ ವೈಕುಂಠದ ದೊಡ್ಡ ದೊಡ್ಡ ಭವನಗಳಾಗುತ್ತವೆ. ನಾವೀಗ ಈ ಪೂರ್ಣ ಜ್ಞಾನವನ್ನು ತಿಳಿದುಕೊಂಡಿದ್ದೇವೆ. ನಾವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದೇವೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ನಿಮಗೆ ಈ ದೇಹದೊಂದಿಗೆ ಯಾವುದೇ ಮಮತೆ ಇಲ್ಲ. ನಾವಾತ್ಮಗಳು ಈ ಶರೀರವನ್ನು ಬಿಟ್ಟು ಸ್ವರ್ಗಕ್ಕೆ ಹೋಗಿ ಹೊಸ ಶರೀರವನ್ನು ಪಡೆದುಕೊಳ್ಳುತ್ತೇವೆ. ಈ ಹಳೆಯ ಶರೀರವನ್ನು ಬಿಟ್ಟು ಹೊಸದನ್ನು ಪಡೆದುಕೊಳ್ಳುತ್ತೇವೆಂದು ಸತ್ಯಯುಗದಲ್ಲಿಯೂ ತಿಳಿದುಕೊಳ್ಳುತ್ತಾರೆ. ಅಲ್ಲಿ ಯಾವುದೇ ದುಃಖ ಅಥವಾ ಶೋಕವಿರುವುದಿಲ್ಲ. ಹೊಸ ಶರೀರವನ್ನು ಪಡೆದುಕೊಳ್ಳುವುದು ಒಳ್ಳೆಯದೇ ಆಗಿದೆ. ಕಲ್ಪದ ಹಿಂದೆ ಏನಾಗಿದ್ದೆವೋ ಅದೇ ರೀತಿ ಪುನಃ ತಂದೆಯು ನಮ್ಮನ್ನು ಮಾಡುತ್ತಿದ್ದಾರೆ. ನಾವು ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ. ಅವಶ್ಯಕವಾಗಿ ಕಲ್ಪದ ಮೊದಲು ಸಹ ಅನೇಕ ಧರ್ಮಗಳಿತ್ತು. ಗೀತೆಯಲ್ಲಿ ಇದ್ಯಾವುದೂ ಇಲ್ಲ.
ಬ್ರಹ್ಮರವರ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತದೆ ಎಂದು ಗಾಯನವಿದೆ. ಅನೇಕ ಧರ್ಮಗಳ ವಿನಾಶವೂ ಹೇಗಾಗುತ್ತದೆ ಎಂಬುದನ್ನು ನೀವು ತಿಳಿಸುತ್ತೀರಿ. ಈಗ ಸ್ಥಾಪನೆಯಾಗುತ್ತಿದೆ. ಯಾವಾಗ ದೇವಿ ದೇವತಾ ಧರ್ಮವು ಪ್ರಾಯಲೋಪವಾಗುತ್ತದೋ ಆಗಲೇ ತಂದೆಯು ಬಂದಿದ್ದರು. ಅಂದ ಮೇಲೆ ಪರಂಪರೆಯಿಂದ ಹೇಗೆ ನಡೆದಿರುತ್ತದೆ? ಇವು ಬಹಳ ಸಹಜ ಮಾತುಗಳಾಗಿವೆ. ಮತ್ತು ಯಾವುದರ ವಿನಾಶವಾಯಿತು? ಅನೇಕ ಧರ್ಮಗಳ ವಿನಾಶ. ಮತ್ತು ಈಗ ಅನೇಕ ಧರ್ಮಗಳಿದೆಯಲ್ಲವೇ? ಈಗ ಸಮಯವು ಅಂತ್ಯವಾಗಿದೆ. ಆದ್ದರಿಂದ ಇಡೀ ಜ್ಞಾನವು ಬುದ್ಧಿಯಲ್ಲಿರಬೇಕು. ಎಲ್ಲವನ್ನೂ ಶಿವ ತಂದೆಯೇ ತಿಳಿಸುತ್ತಾರೆಂದಲ್ಲ, ಇದರಲ್ಲಿ ಬ್ರಹ್ಮನದು ಪಾತ್ರವಿದೆ. ಕೃಷ್ಣನ ಮತವೆಂದು ಹೇಳುವುದಿಲ್ಲ. ಅಲ್ಲಂತೂ ಎಲ್ಲರೂ ಶ್ರೇಷ್ಠರಾಗಿರುತ್ತಾರೆ, ಅವರಿಗೆ ಮತದ ಅವಶ್ಯಕತೆ ಇಲ್ಲ. ಇಲ್ಲಿ ಬ್ರಹ್ಮರವರಿಂದಲೂ ಮತವು ಸಿಗುತ್ತದೆ. ಆದರೆ ಸತ್ಯಯುಗದಲ್ಲಿ ಯಥಾ ರಾಜ ರಾಣಿ ತಥಾ ಪ್ರಜಾ ಎಲ್ಲರದೂ ಶ್ರೇಷ್ಠ ಮತವಿರುತ್ತದೆ. ಅವಶ್ಯಕವಾಗಿ ಯಾರಾದರೂ ಕೊಟ್ಟಿರಬೇಕಲ್ಲವೇ? ದೇವತೆಗಳು ಶ್ರೀಮತದವರಾಗಿದ್ದಾರೆ. ಶ್ರೀಮತದಿಂದಲೇ ಸ್ವರ್ಗವಾಗುತ್ತದೆ, ಆಸುರಿ ಮತದಿಂದ ನರಕವಾಗುತ್ತದೆ. ಶ್ರೀಮತವು ತಂದೆಯದಾಗಿದೆ. ಇವೆಲ್ಲ ಮಾತುಗಳು ಸಹಜವಾಗಿ ತಿಳಿದುಕೊಳ್ಳುವಂತದ್ದಾಗಿದೆ. ಇವೆಲ್ಲವೂ ಶಿವ ತಂದೆಯ ಅಂಗಡಿಗಳಾಗಿವೆ. ನಡೆಸುವವರು ನಾವು ಮಕ್ಕಳಾಗಿದ್ದೇವೆ. ಅಂಗಡಿಯನ್ನು ಯಾರು ನಡೆಸುವರೋ ಅವರು ಹೆಸರು ಪ್ರಸಿದ್ಧವಾಗುತ್ತದೆ. ಆ ವ್ಯಾಪಾರದಲ್ಲಿ ನಡೆಯುವ ಹಾಗೆ ಚಾಚು ತಪ್ಪದೆ ಇಲ್ಲಿಯೂ ನಡೆಯುತ್ತದೆ. ಆದರೆ ಈ ವ್ಯಾಪಾರವನ್ನು ಕೆಲವರೇ ವಿರಳ ಮಾಡುವರು. ಎಲ್ಲರೂ ವ್ಯಾಪಾರ ಮಾಡಬೇಕಾಗಿದೆ. ಚಿಕ್ಕ ಮಕ್ಕಳು ಸಹ ಜ್ಞಾನ ಮತ್ತು ಯೋಗದ ವ್ಯಾಪಾರ ಮಾಡಬೇಕು. ಶಾಂತಿಧಾಮ ಮತ್ತು ಸುಖಧಾಮ ಇಷ್ಟೇ ಬುದ್ಧಿಯಲ್ಲಿ ನೆನಪು ಮಾಡಬೇಕು. ಮನುಷ್ಯರು ರಾಮರಾಮ ಎಂದು ಹೇಳುತ್ತಾರೆ, ಆದರೆ ಅಲ್ಲಿ ಏನು ಮಾತನಾಡುವಂತಿಲ್ಲ. ಮೌನವಾಗಿದ್ದು ನೆನಪು ಮಾಡಬೇಕು. ಶಿವಪುರಿ ವಿಷ್ಣುಪುರಿ ಬಹಳ ಸಹಜವಾದ ಮಾತಾಗಿದೆ. ಮಧುರ ಮನೆ, ಮಧುರ ರಾಜಧಾನಿಯು ನೆನಪಿದೆ. ಹೇಗೆ ಅವರು ಸ್ಥೂಲ ಮಂತ್ರವನ್ನು ಕೊಡುತ್ತಾರೆ, ಆದರೆ ಇದು ಸೂಕ್ಷ್ಮ ಮಂತ್ರವಾಗಿದೆ. ಅತೀ ಸೂಕ್ಷ್ಮ ನೆನಪಾಗಿದೆ. ಕೇವಲ ಇದನ್ನು ನೆನಪು ಮಾಡುವುದರಿಂದ ನಾವು ಸ್ವರ್ಗದ ಮಾಲೀಕರಾಗುತ್ತೇವೆ. ಏನೂ ಜಪಿಸುವಂತಿಲ್ಲ, ಕೇವಲ ನೆನಪು ಮಾಡಬೇಕು. ಇಲ್ಲಿ ಏನನ್ನೂ ಮಾತನಾಡುವುದು ಬೇಕಾಗಿಲ್ಲ. ಶಾಂತಿಯಲ್ಲಿರುವುದರಿಂದ, ಅಂತರ್ಮುಖಿಯಾಗಿರುವುದರಿಂದ ನಾವು ಗುಪ್ತ ತಂದೆಯಿಂದ ಗುಪ್ತ ಆಸ್ತಿಯನ್ನು ಪಡೆಯುತ್ತೇವೆ. ಇವರದೇ ನೆನಪಿನಲ್ಲಿರುತ್ತಾ ಶರೀರ ಬಿಟ್ಟರೆ ಬಹಳ ಒಳ್ಳೆಯದು. ಯಾವುದೇ ಕಷ್ಟವಿಲ್ಲ. ಯಾರಿಗೆ ನೆನಪು ಸ್ಥಿರವಾಗಿರುವುದಿಲ್ಲವೋ ಅವರು ತಮ್ಮ ಅಭ್ಯಾಸ ಮಾಡಿ ಮತ್ತು ಎಲ್ಲರಿಗೂ ಹೇಳಿ. ತಂದೆಯು ತಿಳಿಸಿದ್ದಾರೆ, ನನ್ನನ್ನು ನೆನಪು ಮಾಡಿದರೆ ಅಂತಿಮತಿ ಸೋಗತಿಯಾಗುವುದು. ನೆನಪಿನಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ನಾವು ಸ್ವರ್ಗದಲ್ಲಿ ಕಳಿಸುತ್ತೇನೆ. ಶಿವ ತಂದೆಯೊಂದಿಗೆ ಬುದ್ಧಿಯೋಗವನ್ನಿಡುವುದು ಬಹಳ ಸಹಜವಾಗಿದೆ. ಆದರೆ ವ್ರತವನ್ನು ಸಹ ಇಲ್ಲಿ ಇಟ್ಟುಕೊಳ್ಳಬೇಕು. ಸತೋಪ್ರಧಾನರಾಗುತ್ತೀರೆಂದರೆ ನಿಮ್ಮ ನಡತೆಯು ಸಾತ್ವಿಕ, ಮಾತನಾಡುವುದು ಸಾತ್ವಿಕ, ಎಲ್ಲವೂ ಸಾತ್ವಿಕವಾಗಿರಬೇಕು. ಇದು ತಮ್ಮ ಜೊತೆ ಮಾತನಾಡಿಕೊಳ್ಳುವುದಾಗಿದೆ. ಜೊತೆಗಾರರೊಂದಿಗೆ ಪ್ರೀತಿಯಿಂದ ಮಾತನಾಡಬೇಕು. ಮಧುರವಾಗಿ ಮಾತನಾಡಿ ಎಂದು ಗೀತೆಯಲ್ಲಿಯೂ ಇದೆಯಲ್ಲವೇ? ನೀವು ರೂಪ ಬಸಂತರಾಗಿದ್ದೀರಿ. ಆತ್ಮವು ರೂಪವಾಗುತ್ತದೆ. ಜ್ಞಾನ ಸಾಗರನು ತಂದೆಯಾಗಿದ್ದಾರೆ. ಆದ್ದರಿಂದ ಅವರೇ ಬಂದು ಜ್ಞಾನವನ್ನು ತಿಳಿಸುತ್ತಾರೆ. ನಾನು ಒಂದೇ ಬಾರಿ ಬಂದು ಶರೀರ ಧಾರಣೆ ಮಾಡುತ್ತೇನೆಂದು ಹೇಳುತ್ತಾರೆ. ಇದು ಕಡಿಮೆ ಚಮತ್ಕಾರವೇ? ತಂದೆಯೂ ಸಹ ರೂಪ ಬಸಂತರಾಗಿದ್ದಾರೆ. ಆದರೆ ನಿರಾಕಾರನಾಗಿದ್ದರಿಂದ ಮಾತನಾಡಲು ಸಾಧ್ಯವಿಲ್ಲ. ಆದುದರಿಂದ ಶರೀರವನ್ನು ಪಡೆದುಕೊಂಡಿದ್ದಾರೆ. ಆದರೆ ಅವರು ನಮ್ಮ ಹಾಗೆ ಪುನರ್ಜನ್ಮದಲ್ಲಿ ಬರುವುದಿಲ್ಲ. ನಾವಾತ್ಮಗಳು ಪುನರ್ಜನ್ಮದಲ್ಲಿ ಬರುತ್ತೇವೆ. ನೀವು ಮಕ್ಕಳು ತಂದೆಗೆ ಬಲಿಹಾರಿಯಾಗುತ್ತೀರಿ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ಮಮತೆಯನ್ನಿಟ್ಟುಕೊಳ್ಳಬೇಡಿ. ಏನನ್ನೂ ತನ್ನದೆಂದು ತಿಳಿಯಬೇಡಿ. ಮಮತೆಯನ್ನು ಕಳೆಯುವುದಕ್ಕಾಗಿಯೇ ತಂದೆಯು ಯುಕ್ತಿಯನ್ನು ರಚಿಸುತ್ತಾರೆ. ಹೆಜ್ಜೆ ಹೆಜ್ಜೆಯಲ್ಲಿ ತಂದೆಯನ್ನು ಕೇಳಬೇಕು. ಮಾಯೆಯು ಎಷ್ಟು ಶಕ್ತಿಶಾಲಿಯಾಗಿದೆ.
ಅದು ಒಮ್ಮೆಲೆ ಏಟು ಕೊಡುತ್ತದೆ. ಪೂರ್ಣ ಮಲ್ಲಯುದ್ಧವಾಗಿದೆ. ಅನೇಕರು ಪೆಟ್ಟು ತಿಂದ ಮೇಲೂ ಸಹ ಎದ್ದು ನಿಲ್ಲುತ್ತಾರೆ. ಕೆಲವರು ಬರೆಯುತ್ತಾರೆ, ಬಾಬಾ ಮಾಯು ಪೆಟ್ಟು ಕೊಟ್ಟಿತು, ಮುಖವನ್ನು ಕಪ್ಪು ಮಾಡಿತು. ಅವರು ಹೇಗೆ 4 ಅಂತಸ್ತಿನಿಂದ ಬಿದ್ದರೆಂದರೆ, ಕ್ರೋಧವು ಬಂದಿತೆಂದರೆ 3ನೇ ಅಂತಸ್ತಿನಿಂದ ಬಿದ್ದಿರೆಂದರ್ಥ. ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ. ಈಗ ನೋಡಿ, ಮಕ್ಕಳು ಕ್ಯಾಸೆಟ್ಗಾಗಿ ಎಷ್ಟೊಂದು ಕೇಳುತ್ತಿರುತ್ತಾರೆ. ಬಾಬಾ ನಮಗೆ ಮುರುಳಿಯ ಕ್ಯಾಸೆಟ್ ಅನ್ನು ಕಳುಹಿಸಿಕೊಡಿ, ನಾವು ನಿಯಮಿತವಾಗಿ ಮುರುಳಿಯನ್ನು ಕೇಳಬೇಕು ಎಂದು. ಇದು ಸಹ ಪ್ರಬಂಧವಾಗುತ್ತಿದೆ. ಅನೇಕರು ಕೇಳುತ್ತಾರೆ. ಇದರಿಂದ ಅನೇಕರ ಕಪಾಟುಗಳು ತೆರೆಯುತ್ತವೆ, ಅನೇಕರ ಕಲ್ಯಾಣವಾಗುವುದು. ಮನುಷ್ಯರು ಕಾಲೇಜನ್ನು ತೆರೆಯುತ್ತಾರೆಂದರೆ ಅವರಿಗೆ ಇನ್ನೊಂದು ಜನ್ಮದಲ್ಲಿ ಹೆಚ್ಚಿನ ವಿದ್ಯೆಯೂ ಸಿಗುತ್ತದೆ. ತಂದೆಯೂ ಸಹ ತಿಳಿಸುತ್ತಾರೆ, ನೀವು ಟೇಪ್ ರೆಕಾರ್ಡ್ ಅನ್ನು ಖರೀದಿ ಮಾಡಿ, ಅದರಿಂದ ಅನೇಕರ ಕಲ್ಯಾಣವಾಗುವುದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. 1. ಸತೋಪ್ರಧಾನರಾಗಲು ಬಹಳ ವ್ರತವನ್ನಿಟ್ಟು ನಡೆಯಬೇಕು. ತಮ್ಮ ಆಹಾರ, ಪಾನೀಯ, ಮಾತು, ನಡವಳಿಕೆ ಎಲ್ಲವೂ ಸಾತ್ವಿಕವಾಗಿಟ್ಟುಕೊಳ್ಳಬೇಕು. ತಂದೆಯ ಸಮಾನ ರೂಪ ಬಸಂತರಾಗಬೇಕು. 2. ಅವಿನಾಶಿ ಜ್ಞಾನರತ್ನಗಳ ನಿರಾಕಾರಿ ಗಣಿಯಿಂದ ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಂಡು ಅಪಾರ ಖುಷಿಯಿರಬೇಕು ಮತ್ತು ಅನೇಕರಿಗೆ ಈ ಜ್ಞಾನರತ್ನಗಳ ದಾನ ಮಾಡಬೇಕು. ವರದಾನ: ನಷ್ಟಮೋಹ ಆಗಿ ದುಃಖ ಅಶಾಂತಿಯ ಹೆಸರು ಗುರುತನ್ನು ಸಮಾಪ್ತಿ ಮಾಡುವಂತಹ ಸ್ಮೃತಿ ಸ್ವರೂಪ ಭವ. ಯಾರು ಸದಾ ಒಬ್ಬರದೇ ಸ್ಮೃತಿಯಲ್ಲಿರುತ್ತಾರೆ ಅವರ ಸ್ಥಿತಿ ಏಕರಸವಾಗಿ ಬಿಡುವುದು. ಏಕರಸ ಸ್ಥಿತಿಯ ಅರ್ಥವಾಗಿದೆ ಒಬ್ಬರ ಮೂಲಕ ಸರ್ವ ಸಂಬಂಧ, ಸರ್ವ ಪ್ರಾಪ್ತಿಗಳ ರಸದ ಅನುಭವ ಮಾಡುವುದು. ಯಾರು ತಂದೆಯನ್ನು ಸರ್ವ ಸಂಬಂಧಗಳಿಂದ ತಮ್ಮವರನ್ನಾಗಿ ಮಾಡಿಕೊಂಡು ಸ್ಮೃತಿ ಸ್ವರೂಪರಾಗಿರುತ್ತಾರೆ ಅವರು ಸಹಜವಾಗಿ ನಷ್ಟಮೋಹಿಯಾಗಿ ಬಿಡುವರು. ಯಾರು ನಷ್ಟಮೋಹ ಆಗಿದ್ದಾರೆ ಅವರಿಗೆ ಎಂದೂ ಸಂಪಾದಿಸುವಲ್ಲಿ, ಹಣ ಸಂಭಾಲನೆ ಮಾಡುವಲ್ಲಿ, ಯಾರೇ ಕಾಯಿಲೆ ಬಿದ್ದಿರಲಿ ದುಃಖದ ಅಲೆಯೂ ಬರುವುದಿಲ್ಲ. ನಷ್ಟಮೋಹ ಅರ್ಥಾತ್ ದುಃಖ ಅಶಾಂತಿಯ ಹೆಸರು ಗುರುತು ಇರುವುದಿಲ್ಲ. ಸದಾ ನಿಶ್ಚಿಂತ. ಸ್ಲೋಗನ್: ಕ್ಷಮಾಶೀಲರು ಅವರೇ ಆಗಿದ್ದಾರೆ ಯಾರು ದಯಾಹೃದಯಿಯಾಗಿ ಸರ್ವರಿಗೂ ಆಶೀರ್ವಾದವನ್ನು ಕೊಡುತ್ತಿರುತ್ತಾರೆ. ಓಂ ಶಾಂತಿ.